ದರ್ಶನ್ ಸುದೀಪ್ ಮಧ್ಯೆ ಶಿವಣ್ಣ ಒಪ್ಪಿ. ಡೈರೆಕ್ಟರ್ ನಾನೇ. ಗೊತ್ತು, ಆ ಫಿಲ್ಮ್ ಹೀರೋ ನಾನು. ಕಥೆಗಳು ಏನಾಗಲಿವೆ ಡಿಸೆಂಬರ್ನಲ್ಲಿ? ಪರಭಾಷೆಯ ಸಿನಿಮಾಗಳು ಕೂಡ ರಿಲೀಸ್ ಆಗ್ತಾವಾ? ನಟ ದರ್ಶನ್ ವಿಷಯದಲ್ಲಿ ಯಾವುದನ್ನ ಕೂಡ ನಿರ್ದಿಷ್ಟವಾಗಿ ಹೇಳೋದಕ್ಕೆ ಸಾಧ್ಯವೇ ಇಲ್ಲ. ಅವರ ಪಾಲಿಗೆ ಈ ದಿ ಡೆವಿಲ್ ಸಿನಿಮಾ ಕೊನೆಯ ಸಿನಿಮಾ ಆದ್ರೂ ಆಗಬಹುದು. ಅಷ್ಟೇ ಅಲ್ಲ, ಕಾಟೇರ ಸಿನಿಮಾದ ಬಳಿಕ ದರ್ಶನ್ ನಟನೆಯ ಯಾವುದೇ ಸಿನಿಮಾ ತೆರೆಗೆ ಬಂದಿಲ್ಲ ಅಂತ ಹೇಳಲಾಗ್ತಾ ಇದೆ. ಹೌದು, ನಟ ದರ್ಶನ್ ಪರಿಸ್ಥಿತಿ ಸದ್ಯ ಏನಾಗಿದೆ ಎಂಬುದು ಬಹುತೇಕ ಎಲ್ಲರಿಗೂ ಗೊತ್ತು. ರೇಣುಕಾಸ್ವಾಮಿ ಕೊಲೆ ಆರೋಪದಲ್ಲಿ ಜೈಲು ಸೇರಿರುವ ನಟ ದರ್ಶನ್ ಅವರು ಅಲ್ಲಿಂದ ಹೊರಗಡೆ ಬರುವುದು ಯಾವಾಗ ಎಂಬುದು ಸದ್ಯಕ್ಕೆ ಉತ್ತರ ಸಿಗಲಾಗದ ಪ್ರಶ್ನೆ. ಆದರೆ ನಟ ದರ್ಶನ್ ನಟನೆಯ ದಿ ಡೆವಿಲ್ ಸಿನಿಮಾ ಡಿಸೆಂಬರ್ 12ರಂದು ತೆರೆಗೆ ಬರಲಿದೆ. ಈಗಾಗಲೇ ಈ ಸಿನಿಮಾದ ರಿಲೀಸ್ ಡೇಟ್ ಅನೌನ್ಸ್ ಆಗಿದೆ. ದಿ ಡೆವಿಲ್ ಭಾರಿ ನಿರೀಕ್ಷೆ ಕೂಡ ಹುಟ್ಟುಹಾಕಿದೆ. ಸ್ಯಾಂಡಲ್ವುಡ್ ಸ್ಟಾರ್ ನಟ ದರ್ಶನ್ ನಟನೆಯ ದಿ ಡೆವಿಲ್ ಸಿನಿಮಾದ ಬಿಡುಗಡೆ ಬಳಿಕ ಇನ್ನೂ 2 ಸ್ಟಾರ್ಸ್ಗಳ ಸಿನಿಮಾಗಳು ಬಿಡುಗಡೆ ಘೋಷಿಸಿವೆ. ಅವುಗಳಲ್ಲಿ ಒಂದು ಸುದೀಪ್ ನಟನೆಯ ಮಾರ್ಕ್ ಹಾಗೂ ಇನ್ನೊಂದು ಶಿವರಾಜ್ ಕುಮಾರ್ ಉಪೇಂದ್ರ ನಟನೆಯ 45 ಸಿನಿಮಾ. ಈ 45 ಸಿನಿಮಾದಲ್ಲಿ ರಾಜ್ಬಿ ಶೆಟ್ಟಿ ಕೂಡ ನಟಿಸಿದ್ದಾರೆ. ಈ ಮೂಲಕ ಕೇವಲ 2 ವಾರಗಳ ಅಂತರಗಳಲ್ಲಿ ಬಾಕ್ಸ್ ಆಫೀಸ್ ಸ್ಟಾರ್ ವಾರ್ ಆಗಲಿರುವುದು ಪಕ್ಕಾ ಎನ್ನಲಾಗಿದೆ. ಇದು ಒಂದು ಸುದ್ದಿ ಆದರೆ ಅದೇ ತಿಂಗಳು ಅಂದರೆ ಡಿಸೆಂಬರ್ 25ರಂದು ಕನ್ನಡದ ಮತ್ತೊಬ್ಬರು ಸ್ಟಾರ್ ನಟ ಕಿಚ್ಚ ಸುದೀಪ್ ಮಾರ್ಕ್ ಸಿನಿಮಾ ತೆರೆಗೆ ಬರಲಿದೆ. ಈ ಸಿನಿಮಾ ಬಗ್ಗೆ ಕೂಡ ಸಾಕಷ್ಟು ನಿರೀಕ್ಷೆ ಮನೆ ಮಾಡಿದೆ. ಜೊತೆಗೆ ಶಿವಣ್ಣ, ಉಪೇಂದ್ರ ಹಾಗೂ ರಾಜ್ಬಿ ಶೆಟ್ಟಿ ನಟನೆಯ 45 ಸಿನಿಮಾ ಕೂಡ ಡಿಸೆಂಬರ್ 25ರಂದು ಬಿಡುಗಡೆಯಾಗಲಿದೆ. ಅಲ್ಲಿಗೆ ಡಿಸೆಂಬರ್ ತಿಂಗಳಲ್ಲಿ ಕನ್ನಡ ಚಿತ್ರರಂಗದ ಬಾಕ್ಸ್ ಆಫೀಸ್ನಲ್ಲಿ ಸ್ಟಾರ್ ವಾರ್ ಆಗೋದು ಕನ್ಫರ್ಮ್ ಎನ್ನಬಹುದು. ಒಟ್ಟಾರೆ ಹೇಳೋದಾದ್ರೆ ಈ 3 ಸಿನಿಮಾಗಳು ಡಿಸೆಂಬರ್ ಕೊನೆಯ ವಾರದಲ್ಲಿ ಬರುವುದು ಈಗಾಗಲೇ ಪಕ್ಕಾ ಎನ್ನಲಾಗಿದೆ. ಇನ್ನು ಬೇರೆ ಸಿನಿಮಾಗಳು ಕೂಡ ಅದೇ ತಿಂಗಳಲ್ಲಿ ಹಾಗೂ ಅದೇ ಡೇಟ್ಗೆ ಬಿಡುಗಡೆ ಆಗಬಹುದಾ ಅಂತ ಇನ್ನಷ್ಟೇ ಕಾದು ನೋಡಬೇಕಿದೆ. ಮಾನಸ ಸ್ಪೀಡ್ ಫಿಲ್ಮಿ ಸುದ್ದಿ, ಬೆಂಗಳೂರು.